ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು VTU ಗುರು. VTU ಕಡೆಯಿಂದ ಒಂದು ಸರ್ಕ್ಯುಲರ್ ಬಂದಿದೆ 17th February 2026ಗೆ. ಇಂಟ್ರಡ್ಯೂಸಿಂಗ್ ದ AICTE ಆಕ್ಟಿವಿಟಿ ಪಾಯಿಂಟ್ಸ್ ಟ್ರ್ಯಾಕಿಂಗ್ ಸಿಸ್ಟಮ್ VTU ಆ್ಯಪ್ ಅಂದ್ಬಿಟ್ಟು. ಸೊ ಈ ಒಂದು ಸರ್ಕ್ಯುಲರಲ್ಲಿ ಏನು ಹೇಳಿದ್ದಾರೆ ಅಂದರೆ ಯಾವ ರೀತಿ ನೀವು AICTE ಆಕ್ಟಿವಿಟಿ ಮಾಡಬೇಕು ಮತ್ತು ಪಾಯಿಂಟ್ಸ್ನ ಯಾವ ರೀತಿ ನೀವು ಆನ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ನಾನು ನಿಮಗೆ ಬಹಳ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಒಂದು ಸರ್ಕ್ಯುಲರಲ್ಲಿ ಏನಿದೆ ಅಂದ್ಬಿಟ್ಟು. ಓಕೆ, PPT ಇದೆ. ಸೊ ಈ PPTನ ಬಹಳ ಸಿಂಪಲ್ ಆಗಿ ಡಿಸೈನ್ ಮಾಡಿ ನಿಮಗೆ ಕೂಡ ಅರ್ಥ ಆಗಬೇಕಲ್ಲ. ಓಕೆ, VTU APTS ಆ್ಯಪ್ ಅಪ್ಡೇಟ್ 2026. APTS ಅಂತಂದರೆ ಆಕ್ಟಿವಿಟಿ ಪಾಯಿಂಟ್ಸ್ ಟ್ರ್ಯಾಕಿಂಗ್ ಸಿಸ್ಟಮ್. ಇದಕ್ಕೆ APTS ಅಂತ ಕರೀತಾರೆ. ಈಸ್ ನೌ ಮ್ಯಾಂಡೇಟರಿ ಫಾರ್ ಆಲ್ VTU ಸ್ಟೂಡೆಂಟ್ಸ್. ಇದು ಮ್ಯಾಂಡೇಟರಿ ಅಂತಂದರೆ ಮೊದಲಿಂದನೇ ನಿಮ್ಮ ಸೀನಿಯರ್ಸು, ಸೂಪರ್ ಸೀನಿಯರ್ಸು ಅವರೆಲ್ಲ AICTE ಆಕ್ಟಿವಿಟಿ ಕಂಪಲ್ಸರಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಮಾಡಿದ್ದಾರೆ. ಒಂದು ವೇಳೆ ಮಾಡಿಲ್ಲ ಅಂತಂದರೆ ಡಿಗ್ರಿ ಇರುತ್ತಲ್ಲ ಸರ್ಟಿಫಿಕೇಟ್, ಅದು ಸಿಗೋದೇ ಇಲ್ಲ. VTU ಅವರು ಇಶ್ಯೂನ ಮಾಡೋದಿಲ್ಲ ಡಿಗ್ರಿ ಸರ್ಟಿಫಿಕೇಟ್. ನೀವು ಕಂಪಲ್ಸರಿ ಪ್ರತಿಯೊಬ್ಬರು ಮಾಡಲೇಬೇಕು AICTE ಆಕ್ಟಿವಿಟಿ. ನೆಕ್ಸ್ಟ್, ಹೂ ಮಸ್ಟ್ ಯೂಸ್. ಈ ಆ್ಯಪ್ನ ಯಾರು ಯೂಸ್ ಮಾಡಬೇಕಂದ್ರೆ ಫಸ್ಟ್ ಇಯರಿಂದ ಹಿಡಿದು 4th ಇಯರ್ವರೆಗೂ ಅಂದರೆ ಫೈನಲ್ ಇಯರ್ವರೆಗೂ ನೀವು ಯೂಸ್ ಮಾಡಲೇಬೇಕು. ಫಸ್ಟ್ ಇಯರಲ್ಲಿ 2 ಆಕ್ಟಿವಿಟಿ, ಸೆಕೆಂಡ್ ಇಯರಲ್ಲಿ 2 ಆಕ್ಟಿವಿಟಿ, ಥರ್ಡ್ ಇಯರಲ್ಲಿ 2 ಮತ್ತು ಫೈನಲ್ ಇಯರಲ್ಲಿ 2. ಟೋಟಲ್ 8 ಆಕ್ಟಿವಿಟೀಸ್ನ ನೀವು ಮಾಡಬೇಕಾಗುತ್ತೆ. ಕೆಲವೊಂದು ಕಾಲೇಜಸ್ ಇರ್ತವೆ, ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ಗೆ VTU ಅವರು 8 ಆಕ್ಟಿವಿಟಿನ ಕಂಪಲ್ಸರಿ ಮಾಡಬೇಕಂತ ಹೇಳ್ತಾರೆ, ಹೌದಾ? ಕೆಲವೊಂದು ಕಾಲೇಜಸ್ಸು 8 ಆಕ್ಟಿವಿಟೀಸ್ ಮಾತ್ರ ಮಾಡಿಸ್ತಾರೆ. ಇನ್ನು ಕೆಲವೊಂದು ಕಾಲೇಜಸ್ ಏನು ಮಾಡ್ತಾರೆ ಗೊತ್ತಾ, 10ರಿಂದ 15 ಆಕ್ಟಿವಿಟೀಸ್ ಮಾಡಿಸ್ತಾರೆ. ಏನಕ್ಕೆ ಅಂತಂದರೆ ಸ್ಟೂಡೆಂಟ್ಸಿಗೆ ಸ್ವಲ್ಪ ನಾಲೆಜ್ ಗೇನ್ ಆಗಲಿ, ಎಕ್ಸ್ಪೀರಿಯನ್ಸ್ ಬರಲಿ. ಅದಾದಮೇಲೆ ಅವ್ರ ಕ್ರಿಯೇಟಿವಿಟಿ, ಥಿಂಕಿಂಗ್ ಐಡಿಯಾ ಏನಾದ್ರು ಇತ್ತಂದರೆ ಡೆವಲಪ್ ಆಗಿ ಅವ್ರು ಏನಾದರೂ ಸಾಧನೆ ಮಾಡ್ತಾರೆ ಅಂದ್ಬಿಟ್ಟು 10ರಿಂದ 15 ಆಕ್ಟಿವಿಟೀಸ್ನ ಮಾಡಿಸ್ತಾರೆ. ಕೆಲವೊಂದು ಕಾಲೇಜಸ್ ರಿಪೋರ್ಟ್ ಕೂಡ ಇಸ್ಕೋತಾರೆ. 10 to 15 ಆಕ್ಟಿವಿಟೀಸ್ ರಿಪೋರ್ಟ್ಸ್ ಕೂಡ ಇಸ್ಕೋತಾರೆ. ಕೆಲವೊಂದು ಕಾಲೇಜಸ್ ಹಂಗೆಲ್ಲ ಬರೀ ಜಸ್ಟ್ 8 ಆಕ್ಟಿವಿಟೀಸ್ VTU ಎಷ್ಟು ಕಡಿರ್ತಾರೆ ಅಷ್ಟನ್ನ ಮಾಡಿಸ್ತಾರೆ. ಅದಕ್ಕೆ ನೀವು ಕಾಲೇಜಲ್ಲಿ ಕೇಳ್ರಿ, ಅವ್ರು 6 ಆಕ್ಟಿವಿಟಿ ಮಾಡಿದ್ರೆ 6 ಮಾಡಿರಿ, 8 ಬಂದರೆ 8 ಅಥವಾ 10 ಅಂದರೆ 10. ಓಕೆ, ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್, ಇಂಪಾರ್ಟೆಂಟ್ ರೂಲ್ ಏನಪ್ಪ ಅಂತಂದರೆ ಆಲ್ ಆಕ್ಟಿವಿಟಿ ಪಾಯಿಂಟ್ಸ್ ಮಸ್ಟ್ ಬಿ ರೆಕಾರ್ಡೆಡ್ ಓನ್ಲಿ ಥ್ರೂ VTU ಆ್ಯಪ್. ಹೌದಾ? VTU ಆ್ಯಪಲ್ಲೇ ಪ್ರತಿಯೊಂದು ನಿಮ್ಮ ಡೇಟಾ ಏನಿರುತ್ತೆ ಪ್ರತಿಯೊಂದು ಅದರಲ್ಲೇ ಇರುತ್ತೆ. ನೀವು ಯಾವಾಗ ಫೋಟೋಸ್ ತಗೊಂತಿದ್ರೆ ಯಾವ ಲೊಕೇಶನಲ್ಲಿ ಪ್ರತಿಯೊಂದು. ಸೊ ಒಂದು ವೇಳೆ ನೀವು ಮ್ಯಾನ್ಯಲ್ ಆಗಿ ರೆಕಾರ್ಡ್ ಮಾಡ್ತೀನಿ ಅಂತಂದರೆ ಅದು ಎಕ್ಸೆಪ್ಟ್ ಮಾಡಲ್ಲ VTU ಅವರು. ನೆನಪಿರಲಿ, ಮ್ಯಾನ್ಯಲ್ ಆಗಿ ಯಾವುದೇ ಕಾರಣಕ್ಕೂ ರೆಕಾರ್ಡ್ ಮಾಡಬಾರ್ದು. ಓಕೆ, ಪ್ರತಿಯೊಂದು VTU ಆ್ಯಪಲ್ಲೇ ಇರುತ್ತೆ. ನೆಕ್ಸ್ಟ್, ವೈ ದಿಸ್ ಆ್ಯಪ್. ಏನಕ್ಕೆ ಈ ಆ್ಯಪ್ನ ತೊಗೊಂಬಂದರು VTU ಅವರು? ಸ್ಪೆಷಲಿ ಹೇಳೋದಾದರೆ ಟು ಮಾನಿಟರ್ ಆ್ಯಂಡ್ ವೆರಿಫೈ ಜೆನ್ಯೂನ್ ಸ್ಟೂಡೆಂಟ್ ಆಕ್ಟಿವಿಟೀಸ್. ಈ ಒಂದು ರೀಸನ್ಗೋಸ್ಕರ, ಟು ಅವಾಯ್ಡ್ ಫೇಕ್ ಇಂಟರ್ನ್ಶಿಪ್ ಮತ್ತು ಫೇಕ್ ವಾಲಂಟರಿಂಗ್. ಸೊ ನಿಮ್ಮ ಸೀನಿಯರ್ಸು, ಸೂಪರ್ ಸೀನಿಯರ್ಸ್ ಇರ್ತಿದ್ರಲ್ಲ, ಅವ್ರು ಏನು ಮಾಡ್ತಿದ್ರು ಗೊತ್ತಾ, 4th ಇಯರ್ ಅಥವಾ ಫೈನಲ್ ಇಯರ್ ಇರ್ತಿದ್ರಲ್ಲ, ಆವಾಗ 8 ಆಕ್ಟಿವಿಟಿನ ಮಾಡಿಬಿಡ್ತಿದ್ರು ಒಂದೇ ದಿನದಲ್ಲಿ. ಅದು ಲೈಕ್ ಫೇಕ್ ಲೊಕೇಶನ್ ಬರ್ತಾವಲ್ಲ, ಫೇಕ್ ಜಿಯೋ ಲೊಕೇಶನ್ಸ್ ಹಾಕ್ತಾರೆ, ಹೌದಾ? ಅದಾದಮೇಲೆ ನೆಕ್ಸ್ಟ್ ಟೈಮ್ ಆ್ಯಂಡ್ ಡೇಟ್ ಇವೆರಡನ್ನ ಚೇಂಜ್ ಮಾಡ್ಬೋದು, ಯಾವಾಗ ಬೇಕಾಗಾದರೂ ಇಡ್ಬೋದು. ಮತ್ತು ಲೊಕೇಶನಲ್ಲಿ ತಂದ್ಕೊಳ್ಳಿ, ಇದೇನೋ ನಿಮ್ಮ ಇದು ಕಾಲೇಜಿಂದ ಒಂದು 5 ಕಿಲೋಮೀಟ್ರ್ ಒಂದು ಲೊಕೇಶನ್ ಇದೆ, ಇಲ್ಲಿ ನೀವು ಆ್ಯಕ್ಟಿವಿಟಿ ಮಾಡ್ತಾಯಿದ್ದೀರ. ಒಂದು ಆ್ಯಪಲ್ಲಿ ಫೇಕ್ ಲೊಕೇಶನಲ್ಲಿ ನೀವು ಎಷ್ಟೋ 25 ಕಿಲೋಮೀಟ್ರ್ ಹೋಗಿ ಮಾಡ್ತಿರೋ ರೀತಿ ನೀವು ತೋರಿಸ್ಬೋದು. ಸೊ ಆ ರೀತಿ ಫೇಕ್ ಲೊಕೇಶನ್ ಆಗಿಬಿಟ್ಟು ಭಾಳ ಸ್ಟೂಡೆಂಟ್ಸ್ ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡ್ತಿದ್ರು 8 ಆ್ಯಕ್ಟಿವಿಟಿನ. ಕಾಲೇಜವ್ರು ಕೂಡ VTU ಅವರಿಗೆ ರಿಪೋರ್ಟ್ ಮಾಡ್ತಿದ್ರು, ಈ ರೀತಿ ಸ್ಟೂಡೆಂಟ್ಸ್ ಫೇಕ್ ಆಗಿ ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಭಾಳ ಕಾಲೇಜಸ್ ರಿಪೋರ್ಟ್ ಮಾಡ್ತಾಯಿದ್ರು. ಸೊ VTU ಅವರು ಕೂಡ ಬರ್ತಾ ಇದೇ ರೀತಿ ಏನಾದರೂ ಹೊಸ ತರ್ತಾನೆ ಇದ್ದಾರೆ. ಆ್ಯಂಡ್ ಇದು ತಗೊಂಬಂದಿದ್ದಾರೆ ಈ ಸತೆ, ಟು ಮಾನಿಟರ್ ಆ್ಯಂಡ್ ವೆರಿಫೈ ಜೆನ್ಯೂನ್ ಆಕ್ಟಿವಿಟಿ ಸ್ಟೂಡೆಂಟ್ ಆಕ್ಟಿವಿಟೀಸ್ ಅಂದ್ಬಿಟ್ಟು. ಸೊ ಕಂಪಲ್ಸರಿ ಇದು ಚೆಕ್ ಮಾಡ್ತಾನೆ ಇರ್ತಾರೆ, VTU ಅವರು ಮಾನಿಟರ್ ಮಾಡ್ತಾನೆ ಇರ್ತಾರೆ. ಒಂದು ವೇಳೆ ನೀವು ಫೇಕ್ ಆಗಿ ಮಾಡಿದರೆ ಖಂಡಿತ ನಿಮ್ಗೇನು ಪನಿಷ್ಮೆಂಟ್ ಕೊಡಬೇಕು, ನಿಮ್ಗೇನು ಮುಂದೆ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೋ ಅದು VTU ಅವರು ನಿಮ್ಗೆ ಕೊಟ್ಟ ಮೇಲೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್, ನ್ಯೂ ಟ್ರ್ಯಾಕಿಂಗ್ ಫೀಚರ್ಸ್. ಇದರಲ್ಲಿ ಈ 4 ಎಕ್ಸ್ಟ್ರಾ ಎಡಿಷನಲ್ ಫೀಚರ್ಸ್ ಅಂತಲೂ ಹೇಳ್ಬೋದು. ಜಿಯೋ ಟ್ಯಾಗ್ಡ್ ಫೋಟೋಸ್ ಇರುತ್ತೆ, ಲೊಕೇಶನ್ ಟ್ರ್ಯಾಕ್ ಆಗುತ್ತೆ, ಚೆಕ್ ಇನ್ ಮತ್ತು ಚೆಕ್ಔಟೆ. ಪ್ರತಿಯೊಂದು ನಿಮ್ಮ ಡೇಟಾ ಏನಿರುತ್ತಲ್ಲ VTU ಅವರು ಮಾನಿಟರ್ ಮಾಡ್ತಾನೆ ಇರ್ತಾರೆ. ನೀವು ಎಲ್ಲೆಲ್ಲಿ ಲೊಕೇಶನ್ಗೆ ಹೋಗ್ಬಿಟ್ಟು ಫೋಟೋ ಕ್ಲಿಕ್ ಮಾಡ್ತೀರಾ, ಯಾವ ಲೊಕೇಶನಲ್ಲಿ ಫೋಟೋಸ್ ಅಪ್ಲೋಡ್ ಮಾಡ್ತೀರಾ, ಪ್ರತಿಯೊಂದು VTU ಅವರು ಮಾನಿಟರಿಂಗ್ ಮಾಡ್ತಾನೆ ಇರ್ತಾರೆ. ಓಕೆ, ಯಾವುದೇ ಕಾರಣಕ್ಕೂ ಫೇಕ್ ಆಗಿ ಮಾಡೋಕ್ಕೆ ಹೋಗ್ಬೇಡ್ರಿ ಆ್ಯಕ್ಟಿವಿಟಿನ, ನೆನಪಿರಲಿ. ವಿತೌಟ್ ಆ್ಯಪ್ ರೆಕಾರ್ಡ್ ಆಕ್ಟಿವಿಟಿ ವಿಲ್ ಬಿ ನಾಟ್ ಕನ್ಸಿಡರ್ಡ್. ಓಕೆ, ಆಕ್ಟಿವಿಟಿ ಅನ್ನೋದು ನೀವೇನು ಮಾಡ್ತಿರಲ್ಲ, ಆ್ಯಪ್ ಇಲ್ಲಾರ್ದೇ ನೀವು ಮಾಡೋಕ್ಕಾಗಲ್ಲ. ಒಂದು ವೇಳೆ ಮಾಡಿದರೆ ಅದು ಕನ್ಸಿಡರೇ ಮಾಡಲ್ಲ. ಕನ್ಸಿಡರ್ ಮಾಡಿಲ್ಲ ಅಂದರೆ ಪಾಯಿಂಟ್ಸ್ ನಿಮಗೆ ಸಿಗೋದೇ ಇಲ್ಲ, ಹೌದಾ? ಸೊ ಪಾಯಿಂಟ್ಸ್ ಬರೋದು ಆಕ್ಟಿವಿಟಿ ಕಂಪ್ಲೀಟ್ ಮಾಡಿದ ಮೇಲೆ. ನೀವು ಆಕ್ಟಿವಿಟಿ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಪಾಯಿಂಟ್ಸ್ ಅವರು ನಿಮಗೆ ಕೊಡೋದಿಲ್ಲ. ವಿತೌಟ್ ಆ್ಯಪ್ ರೆಕಾರ್ಡ್. ಓಕೆ, ಸೊ ಆ್ಯಪಲ್ಲಿ ಪ್ರತಿಯೊಂದು ಡೇಟಾ ಇರುತ್ತಲ್ಲ
ನಿಮ್ಮ ಡೇಟಾ ಇರುತ್ತೆ ಪ್ರತಿಯೊಂದು ಆ್ಯಪಲ್ಲಿ. ಸೊ ಅದರಿಂದನೇ ನೀವು ಆ್ಯಕ್ಟಿವಿಟಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಪಾಯಿಂಟ್ಸ್. ಎಷ್ಟು ಪಾಯಿಂಟ್ಸ್ ಇರುತ್ತೆ ಅಂದರೆ 100 ಆ್ಯಕ್ಟಿವಿಟಿ ಪಾಯಿಂಟ್ಸ್ ಇರ್ತವೆ. ಆಫ್ಟರ್ ಸಕ್ಸಸ್ಫುಲ್ ವೆರಿಫಿಕೇಶನ್ ಮಾಡ್ತಾರೆ VT ಅವರು. ಲೈಕ್ ನೀವು ಫೋಟೋಸ್ ಅಪ್ಲೋಡ್ ಮಾಡಿದ್ರೆ ಅನ್ಕೊಳ್ಳಿ, ಓಕೆ, ಅಪ್ಲೋಡ್ ಮಾಡಿದರೆ ಫೋಟೋಸ್ ಒಂದು 10 ಫೋಟೋಸ್ ಅಪ್ಲೋಡ್ ಮಾಡಿದ್ರೆ ಅನ್ಕೊಳ್ಳಿ, 10 ಆ್ಯಕ್ಟಿವಿಟಿಗೆ 10 ಫೋಟೋಸ್ ಅಪ್ಲೋಡ್ ಮಾಡಿದ್ದಾರೆ. VT ಅವ್ರು ಚೆಕ್ ಮಾಡ್ತಾರೆ ಆ ಲೊಕೇಶನ್ ಕರೆಕ್ಟ್ ಇದೆನಾ ಇಲ್ವಾ, ಮತ್ತು ಯಾವುದಾದ್ರೂ ಫೇಕ್ ಆ್ಯಪ್ನ ಯೂಸ್ ಮಾಡಿದಾರಾ, ಅಥವಾ ಅಲ್ಲೂ ಮತ್ತು ಟೈಮ್ ಆ್ಯಂಡ್ ಡೇಟ್ ಇರುತ್ತಲ್ಲ, ಟೈಮ್ ಆ್ಯಂಡ್ ಡೇಟ್ನ ಚೇಂಜ್ ಮಾಡಿದಾರಾ, ಇವೆಲ್ಲ ಚೆಕ್ ಮಾಡ್ತಾರೆ. ಒಂದೇ ದಿನದಲ್ಲಿ ಹೋಗಿದ್ದಾರಾ, ಸೊ ಇವೆಲ್ಲ ವೆರಿಫಿಕೇಶನ್ ಮಾಡ್ತಾರೆ. ಆವಾಗ ನೀವೇನಾದರೂ ಫೇಕಾಗಿ ಮಾಡಿದರೆ ಖಂಡಿತ ಅವ್ರು ಏನು ಆ್ಯಕ್ಷನ್ ತಗೋತಾರೆ. ಫಾರ್ ಎಕ್ಸಾಂಪಲ್ ತೊಗೊಳ್ಳೋಣ, ನೀವು 80 ಪಾಯಿಂಟ್ಸ್ ಇರ್ತದಲ್ಲ, 80 ಪಾಯಿಂಟ್ಸ್ ನೀವು ಜೆನ್ಯೂನ್ ಆಗಿ ಆ್ಯಕ್ಟಿವಿಟಿ ಮಾಡಿದ್ದೀರ, 20 ಪಾಯಿಂಟ್ಸ್ ಮಾತ್ರ ನೀವು ಫೇಕ್ ಮಾಡಿದ್ದೀರ ಅಂತ ಅಂದ್ಕೊಳ್ಳಿ. ಓಕೆ, ಇದು ಫೇಕ್ ಆಗಿ ಮಾಡಿದ್ದೀರ, ಇದು ಜೆನ್ಯೂನ್ ಆಗಿ ಮಾಡಿದ್ದೀರ 80 ಪಾಯಿಂಟ್ಸ್. ವಿಡಿಯೋರು ಏನು ಮಾಡ್ತಾರೆ, ಈ 80 ಪಾಯಿಂಟ್ಸ್ನ ಇಡ್ಬೋದು, 20 ಪಾಯಿಂಟ್ಸ್ನ ರಿಮೂವ್ ಮಾಡ್ಬೋದು, ಅಥವಾ ಕಂಪ್ಲೀಟಾಗಿ 0 ಮಾಡ್ಬೋದು. 0 ಮತ್ತೆ ನೀವು ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಹೌದಾ, ಈ ರೀತಿ ವೆರಿಫಿಕೇಶನ್ ಮಾಡ್ತಾರೆ VT ಅವರು. ಅದಕ್ಕೆ ದಯವಿಟ್ಟು ಫೇಕ್ ಮಾಡೋಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಕಾಮನ್ ಮಿಸ್ಟೇಕ್ಸ್ ಟು ಅವಾಯ್ಡ್. ಅವಾಗ ಹೇಳಿದ್ನಲ್ಲ, ಕಾಮನ್ ಮಿಸ್ಟೇಕ್ಸ್ ಇವೆಲ್ಲ. ರ್ಯಾಂಡಮ್ ಫೋಟೋಸ್ ಅಪ್ಲೋಡ್ ಮಾಡೋದು, ಫೇಕ್ ಆಗಿ ಮಾಡೋದು, ಮ್ಯಾನ್ಯುವಲ್ ಎಂಟ್ರಿ ಮತ್ತು ಮಿಸ್ಸಿಂಗ್ ಲೊಕೇಶನ್, ಯಾವ್ದು ಬೇಕೋ ಅದು ಲೊಕೇಶನ್ ಹಾಕೋದು, ಅಲ್ಲಿ ಯಾವುದೇ ಒಂದು ಪ್ಲೇಸೇ ಇರಲ್ಲ. ಓಕೆ, ನೋಡ್ರಿ, ಇವಾಗ ಈ ಲೊಕೇಶನ್ ಅಂದ್ಕೊಳ್ಳಿ, ಯಾವುದೋ ಒಂದು ಇದು ಸ್ಕೂಲ್ ಇದೆ ಅಂತ ಅಂದ್ಕೊಳ್ಳಿ, ಇಲ್ಲಿ ಏನೋ ಆ್ಯಕ್ಟಿವಿಟಿ ಮಾಡೋಕೆ ಹೋಗಿದ್ದೀರಾ ನೀವು. ಓಕೆ, ನೀವು ನಿಮ್ಮ ಕಾಲೇಜಲ್ಲಿದೆ, ಸ್ವನೀಪ ಇದಾಗುತ್ತೆ, ಇಲ್ಲಿ ಏನೂ ಇಲ್ಲ, ಇದು ಎಂಟಿ ಗ್ರೌಂಡ್ ಇದೆ, ಖಾಲಿ ಗ್ರೌಂಡ್ ಇದೆ, ನೀವು ಸ್ಕೂಲ್ ಅಂತ ಲೊಕೇಶನ್ ಫೇಕ್ ಆಗಿ ತೋರಿಸ್ತಾ ಇದ್ದಾರೆ ಇದನ್ನು. ಸೊ VT ಅವ್ರು ಚೆಕ್ ಮಾಡ್ತಾರೆ, ಇಲ್ಲಿ ಏನು ಈ ಲೊಕೇಶನಲ್ಲಿ ಯಾವುದು ಒಂದು ಸ್ಕೂಲ್ ಇಲ್ಲ, ಕಾಲೇಜ್ ಇಲ್ಲ, ಏನೂ ಇಲ್ಲ, ಇಲ್ಲಿ ಯಾವ ರೀತಿ ಆ್ಯಕ್ಟಿವಿಟಿ ಮಾಡ್ತಾರೆ ಅಂದ್ಬಿಟ್ಟು ಈ ರೀತಿ ಕಂಡುಹಿಡಿತಾರೆ ವೆರಿಫಿಕೇಶನ್ ಟೈಮಲ್ಲಿ. ಸೊ ಅದಕ್ಕೆ ಏನಾದರೂ ಪರವಾಗಿಲ್ಲ, ನೀವು ಜೆನ್ಯೂನ್ ಆಗೇ ಮಾಡಿರಿ, ದೂರ ಇದ್ರೂ ಕೂಡ ಪರವಾಗಿಲ್ಲ. ಅಥವಾ ಸುತ್ತಮುತ್ತ ಯಾವುದಾದ್ರೂ ಸಣ್ಣ ಪುಟ್ಟ ಸ್ಕೂಲ್ಸು, ಕಾಲೇಜಸ್ ಅಥವಾ ಏನಾದರೂ ಆ್ಯಕ್ಟಿವಿಟಿ ಇರ್ತಾವಲ್ಲ, ಅವನ್ನ ಮಾಡಿಬಿಟ್ರೆ ಫೇಕ್ ಯಾವುದೇ ಕಾರಣಕ್ಕೂ ಮಾಡೋಕೆ ಹೋಗ್ಬೇಡ್ರಿ. ನೆಕ್ಸ್ಟ್, ಇಫ್ ಯುವರ್ ಡೇಟಾ ನಾಟ್ ವಿಸಿಬಲ್. ಡೇಟಾ ಒಂದು ವೇಳೆ ವಿಸಿಬಲ್ ಆಗಿಲ್ಲ ಅಂದರೆ ಆ್ಯಪಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ನಿಮ್ಮ ಕಾಲೇಜಲ್ಲಿ. ಅದಾದಮೇಲೆ ಕಾಲೇಜ್ ಮಸ್ಟ್ ಅಪ್ಡೇಟ್ ಥ್ರೂ VTU ಬ್ಯಾಕ್ ಎಂಡ್. ಕಾಲೇಜ್ ಅವ್ರಿಗೆ ಒಂದ್ಸತಿ ನೀವು ಫೋನ್ ಮಾಡಿದರೆ ಅವರು VT ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ, ಈ ರೀತಿ ಸ್ಟೂಡೆಂಟ್ ಡೇಟಾ ಮಿಸ್ ಆಗಿದೆ ಅಂತ. ಅವರು ಏನು ಮಾಹಿತಿ ಕೊಡಬೇಕು ಕಾಲೇಜವ್ರಿಗೆ ಕೊಡ್ತಾರೆ. ಓಕೆ, ಅದು ಪ್ರೈವಸಿ ಇರುತ್ತೆ, ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಫೈನಲ್ ಮೆಸೇಜ್ ಏನಪ್ಪ ಅಂತಂದರೆ, ನಮ್ಮ ಕಡೆಯಿಂದ ಜೆನ್ಯೂನ್ ಆಗಿ ಮಾಡಿರಿ, ಯಾವುದೇ ಕಾರಣಕ್ಕೂ ಫೇಕ್ ಆಗಿ ಮಾಡೋಕೆ ಹೋಗ್ಬೇಡ್ರಿ. ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಓದಿಸ್ತಾ ಇರ್ತಾರೆ ನಿಮಗೆ. ಸೊ ಅವ್ರ ದುಡ್ಡನ್ನ, ಅವ್ರ ಕನಸನ್ನ ವೇಸ್ಟ್ ಮಾಡದೆ ಖಂಡಿತ ಜೆನ್ಯೂನ್ ಆಗಿ ನೀವು ಒಳ್ಳೆ ಜಾಬ್ ತೊಗೋಬೇಕಲ್ಲ, ಮುನ್ನ ಸೆಟಲ್ ಆಗಬೇಕಲ್ಲ ಲೈಫಲ್ಲಿ. ಸೊ ಈ ರೀತಿ ತಪ್ಪುಗಳನ್ನ ಮಾಡೋಕೆ ಹೋಗ್ಬೇಡ್ರಿ. ಅದಾದಮೇಲೆ ಸ್ಟಾರ್ಟ್ ಅರ್ಲಿ ಆ್ಯಂಡ್ ಯೂಸ್ ದ VTU ಆ್ಯಪ್ ಪ್ರಾಪರಾಗಿ ಯೂಸ್ ಮಾಡ್ಕೊಳ್ಳಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.